ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಗೋವುಗಳ ಅಕ್ರಮ ಸಾಗಾಟ ಸೇರಿದಂತೆ ಕಾನೂನು ಬಾಹಿರ ಗೋಹತ್ಯೆ ನಡೆಯುತ್ತಿದ್ದು ಕೂಡಲೇ ಅದನ್ನು ತಡೆಗಟ್ಟುವಂತೆ ಆಗ್ರಹಿಸಿ ಹಿಂದೂ ರಾಷ್ಟ್ರ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಹಿಂದೂ ರಾಷ್ಟ್ರ ಸೇನೆ ಕಾರ್ಯಕರ್ತರು ಅಕ್ರಮ ಕಸಾಯಿಖಾನೆಗಳಿಗೆ ಕಡಿವಾಣ ಹಾಕಬೇಕೆಂದು ಮನವಿ ಮಾಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಹಾಗೂ ಜಿಲ್ಲೆಯ ಕೆಲವೆಡೆ ಗೋವುಗಳ ಅಕ್ರಮ ಸಾಗಾಟ ಮತ್ತು ಪರವಾನಗಿ ಇಲ್ಲದ ಕಸಾಯಿಖಾನೆಗಳ ಚಟುವಟಿಕೆ ನಡೆಯುತ್ತಿದ್ದು ಕೂಡಲೇ ಗೋವುಗಳ ಅಕ್ರಮ ಸಾಗಾಟದ ವಿರುದ್ಧ ವಿಶೇಷ ತಪಾಸಣೆ ನಡೆಸುವುದರ ಜೊತೆಗೆ ಅನಧಿಕೃತ ಕಸಾಯಿಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. बोलो भारत माता की जय, बोलो भारत माता की जय, जय तो धर्म का विजय हो, अधर्म का नाश हो, अधर्म का नाश हो. ಬಕ್ರೀದ್ ಬರ್ತಾ ಇದೆ. ಆ ಹಿನ್ನೆಲೆಯಾಗಿ ದಾವಣಗೆರೆಯಲ್ಲಿ ಅಕ್ರಮವಾಗಿ ಸರಿಸುಮಾರು ಸಾವಿರಾರಕ್ಕಿಂತ ಹೆಚ್ಚು ಗೋಗಳು ಅಕ್ರಮವಾಗಿ ಸಾಗಾಣಿಕೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಇವಾಗ ಡಿ ಸಿ ಸಾಹೇಬರಲ್ಲಿ ADC ಸಾಹೇಬರಿಗೆ ಮನವಿಯನ್ನು ಕೊಟ್ವಿ. ಕಾನೂನು ರೀತಿಯಲ್ಲಿ ಗೋ ರಕ್ಷಣೆ ಆಗಬೇಕು. ಗೋ ಹತ್ಯೆ ನಿಷೇಧ ಕಾಯ್ದೆ ಇರೋದ್ರಿಂದ ಕಾನೂನಿನ ರೀತಿಯಲ್ಲೇ ಗೋ ಹತ್ಯೆ ಆಗಬಾರ್ದು ಅಂತಂದು ದಾವಣಗೆರೆ ಜಿಲ್ಲಾದ್ಯಂತ ಅಕ್ರಮವಾಗಿ ನೂರಾರು ಕಸಾಯಿಖಾನೆಗಳು ಓಪನ್ ಆಗಿದ್ದಾವೆ. ಯಾವುದೇ ರೀತಿ ಲೈಸೆನ್ಸ್ ಇಲ್ಲದೆ ಏನೂ ಇಲ್ಲದೆ ಅಕ್ರಮವಾಗಿ ಗೋ ಹತ್ಯೆ ಆಗ್ತಾ ಇದೆ. ಈ ಅಕ್ರಮವಾಗಿ ಗೋ ಹತ್ಯೆ ಆಗ್ತಾ ಇರೋದ್ರಿಂದ ನಮ್ಮ ಹಿಂದೂ ಧರ್ಮದ ಹಿಂದೂ ಯುವಕರಿಗೆ ತುಂಬಾ ನೋವಾದಂಥ ಸಂಗತಿ. ನಮ್ಮ ಗೋಮಾತೆ ನಮ್ಮ ರಾಜ್ಯ ಮಾತೆ ಆಗಬೇಕು ಅಂತ ನಾವು ಮನವಿಯನ್ನು ಮಾಡ್ತೀವಿ. ಅದೇ ರೀತಿ ದಾವಣಗೆರೆಯಲ್ಲಿ ಗೋ ಹತ್ಯೆ ಆಗಬಾರ್ದು. ಈ ಬಕ್ರೀದಲ್ಲಿ ಕುರಿಗಳನ್ನು ಯಾವ ರೀತಿ ಮನೆಗೆ ಕಡಿತಾರೋ ಆ ಕುರಿಯಾಗಿ ಬದಲು ನಮ್ಮ ಹಿಂದೂಗಳಿಗೆ ನೋವನ್ನು ಉಂಟು ಮಾಡಲಿಕ್ಕೆ, ಮೇನಾಗಿ ನಮ್ಮ ಹಿಂದೂಗಳು ಮನಸ್ಥಿತಿಯನ್ನು ನೋವು ಮಾಡಲಿಕ್ಕೆ ಈ ಅಲ್ಪಸಂಖ್ಯಾತರು ದಾವಣಗೆರೆಯಲ್ಲಿ ಜಿಲ್ಲಾದ್ಯಂತ ಸಾವಿರಾರು ಗೋಗಳು ಮನೆಗೆ ಎರಡೆರಡು ಮೂರು ರೀತಿಯಲ್ಲಿ ನೋಡಿರಿ. ನಾನು ನಿಮಗೆ ಫೋನಲ್ಲಿ ತೋರಿಸ್ತೀನಿ. ಒಂದು ಸೆಕೆಂಡ್ ಲಾಗ್ತೀನಿ, ಫೋನಲ್ಲಿ ನಿಮಗೆ ತೋರಿಸ್ತೀನಿ, ಮೀಡಿಯಾದಲ್ಲಿ ಇವ್ರಿಗೆ ಕೊಡ್ತೀನಿ. ಸಾವಿರಾರು ಗೋಗಳನ್ನು ಆಲ್ರೆಡಿ ಇವಾಗ ಅಕ್ರಮವಾಗಿ ದಾವಣಗೆರೆ ಜಿಲ್ಲೆ ಒಳಗಡೆ ತಂದಿದ್ದಾರೆ. ಆ ಅಕ್ರಮವಾಗಿ ತರಲಿಕ್ಕೆ ಯಾವುದೇ ರೀತಿ ಆಸ್ಪಂದನೆಯನ್ನು ಜಿಲ್ಲಾಡಳಿತ ಕೊಡಬಾರ್ದು. ಈಗ ಆಲ್ರೆಡಿ ಬಂದಿದ್ದಾವೆ, ಅದನ್ನು ತಡೆಗಟ್ಟಬೇಕು. ಎಲ್ಲ ಜಿಲ್ಲಾಡಳಿತ ರೇಡ್ ಮಾಡಿ ಈ ಗೋಗಳನ್ನು ಸುರಕ್ಷಿತವಾಗಿ ಗೋಶಾಲೆಗೆ ಬಿಡಬೇಕು ಅಂತ ವಿನಂತಿ ಮಾಡ್ತೇನೆ. ಪ್ರತಿನಿತ್ಯ ನಡೀತಿದೆ ಅಂದರೆ ನಾವು ಪ್ರತಿನಿತ್ಯ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀವಿ. ಸುಮಾರು ಹಿಂದೂ ಯುವಕರು ಕೇಸ್ ಹಾಕಿಸ್ಕೊಂಡಿದ್ದಾರೆ ಈ ಗೋ ಹತ್ಯೆ ನಿಷೇಧ ಮಾಡಬೇಕಂತ. ಈ ನಿಷೇಧ ಕಾಯ್ದೆ ಬರೋಕ್ಕಿಂತ ಮುಂಚೆ ಆಗಿರ್ಬೋದು, ಈಗ ಬಂದಾದ್ಮೇಲೆ ಆಗಿರ್ಬೋದು, ಹಿಂದೂ ಯುವಕರು ಕೇಸನ್ನು ಹಾಕ್ಸ್ಕೊಂಡಿದ್ದಾರೆ. ಇವತ್ತು ಏನು ಕಾನೂನು ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ಯಾಕಂದರೆ ದಿಲ್ದಾರಾಗಿ ಎಲ್ಲರೂ ಸಹಿತ ದಿಲ್ದಾರಾಗಿ ರಾಜಾರೋಷವಾಗಿ ಗೋಗಳನ್ನು ತಮ್ಮ ಮನೆ ಮುಂದೆ ಕಟ್ಟಿ ಹಾಕೊಂಡಿದ್ದಾರೆ. ಅಡ್ಡಾಡಕ್ಕೆ ಜಾಗ ಬಿಟ್ಕೊಂಡಿಲ್ಲ. ಓಣಿಗಳಲ್ಲಾಗಿರ್ಬೋದು, ರೋಡ್ಗಳಲ್ಲಾಗಿ ಗೋಗಳನ್ನು ಕಟ್ಟಿ ಹಾಕೊಂಡು ರಾಜಾರೋಷವಾಗಿ ನಾವು ಕಡಿತೀವಿ, ನಿಮ್ಮ ಹಿಂದೂಗಳಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತೀವಿ ಅಂತ ರಾಜಾರೋಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರೂ ಗೋಗಳನ್ನು ಹತ್ಯೆ ಮಾಡ್ತಿದ್ದಾರೆ. ಹತ್ಯೆ ಖಂಡನೆ ಆಗ್ತಿದ್ದಾರೆ. ರಕ್ತ ನಾಳೆ ಬಕ್ರೀದಲ್ಲಿ ರಕ್ತ ಹರಿಯುತ್ತೆ ಅಂತಂದು ಹೇಳ್ತಿದ್ದೀನಿ. ಈ ಗೋಗಳ ರಕ್ತ ನೋಡಿ ನಮ್ಮ ಮಹಾರಾಷ್ಟ್ರದಲ್ಲಿ ರಾಜ್ಯ ಮಾತೆ ಆಗಿ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ರಾಷ್ಟ್ರಮಾತೆ ಗೋಮಾತೆ ರಾಷ್ಟ್ರಮಾತೆ ಆಗಲಿದೆ. ಇವಾಗ ನಮಗೆ ಬೇಜಾರು ಉಂಟಾಗೇ ಆಗುತ್ತೆ. ನಾಳೆ ಬಕ್ರೀದ್ ಅಂದರೆ ಕುರಿಗಳನ್ನು ಕಡಿಲಿಕ್ಕೋಸ್ಕರ, ಕುರಿಗಳನ್ನ ಊಟ ಮಾಡಲಿಕ್ಕೋಸ್ಕರ ಈ ಗೋ ಹತ್ಯೆ ಮಾಡಬೇಕು ಅಂತ ಎಲ್ಲೂ ಸಹ ಬರ್ದಿಲ್ಲ. ಇವರು ನಮಗೆ ಮೇನಾಗಿ ನಮ್ಮ ಮನಸ್ಸಿಗೆ, ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರಲಿಕ್ಕೋಸ್ಕರ ಇವರು ಗೋವನ್ನು ಹತ್ಯೆ ಮಾಡ್ತಿರೋದು.